ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ವೆಲ್ಕಮ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ವಾಯ್ಸ್ ಲೋ ಇದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಕತ್ಲೆ ಇದೆ, ಪ್ಲೀಸ್ ಡೋಂಟ್ ಮೈಂಡ್. ಎಲ್ಲಿದ್ದೀನಿ ಇವತ್ತು ಅನ್ನೋದಾದರೆ, ಊರಲ್ಲಿ ನನ್ನ ತಂದೆ ಊರಲ್ಲಿದ್ದೀನಿ. ಊರಲ್ಲಿ ಹಬ್ಬ ಇರೋದ್ರಿಂದ ಆಫ್ಟರ್ 22 ಇಯರ್ಸ್. ಸೊ ನೋಡೋಣ. ಈಗೊಂದು ಅರ್ಧ ಗಂಟೆ ಆಯಿತು. ಮೊನ್ನೆ ಹೋದ್ವಾರ ಆಚೆವಾರ ಮೊದಲೇ ನೋಡಿದೆ ನಿಮ್ಮನ್ನ. ನೀವು ಸೊ ಇಲ್ಲಿ ನಮ್ಮಪ್ಪ ಈ ಮನೆ ನೋಡಿ ತುಂಬ ಎಮೋಷನ್ ಆಗ್ತಿದ್ದಾರೆ. ಆ್ಯಂಡ್ ನನಗೂ ಸ್ವಲ್ಪ, ಯಾಕಂದರೆ ಇದು ಅವ್ರು ಹುಟ್ಟಿ ಬೆಳೆದಂಥ ಮನೆ, ನಾವು ಆಟಾಡಿ ಬೆಳೆದಂಥ ಮನೆ ಇದು. ಸೊ ಇಲ್ಲಿ ಹಬ್ಬ, ಆ್ಯಂಡ್ ಈ ಹಬ್ಬ ಆಲ್ಮೋಸ್ಟ್ 22 ಇಯರ್ಸ್ ಆದಮೇಲೆ ಮಾಡ್ತಿರೋದು. ಆ್ಯಂಡ್ ನಾನು ತುಂಬ ಚಿಕ್ಕವಳಿದ್ದಾಗ ಒಂದು ಸತಿ ಮಾಡಿದರು, ಆವಾಗ ನೋಡಿರೋ ನೆನಪು. ಅದು ಬಿಟ್ಟರೆ ಇವಾಗಲೇ ಮಾಡ್ತಿರೋದು. ಸೊ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಈ ಹಬ್ಬ ಬಂದು ಜೋಡಿ ಬಸವಣ್ಣ ಊರ ಹಬ್ಬ. ಸೊ ನಮ್ಮ ಊರಲ್ಲಿ ಜೋಡಿ ಬಸವಣ್ಣ ದೇವಸ್ಥಾನ ಇದೆ, ಸೊ ಅದ್ರದ್ದು ಹಬ್ಬ ಇದು. ಸೊ ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 5 o'clock ನಮ್ಮೂರಲ್ಲಿ ಬಸವಣ್ಣ ಇಲ್ಲ. ಆ್ಯಂಡ್ ನಮ್ಮೂರಲ್ಲಿ ಇದ್ದಂಥ ಬಸವಣ್ಣ ಕೂಡ ಒಂದು ಲೈಕ್ ಆಲ್ಮೋಸ್ಟ್ 4 to 8 years ಬ್ಯಾಕ್ ತೀರೋಯ್ತು. ಅದು ಹೇಗೆ ಅಂದರೆ ಕೆಲವು ಪೂಜೆನೂ ಮಾಡಿಸ್ಕೋತಾ ಇರಲಿಲ್ಲ, ಆ ಥರ ಇದ್ದಿದ್ದು ಬಸವಣ್ಣ. ತುಂಬ ದೊಡ್ಡದಾಗಿತ್ತು, ರೆಡಿನೂ ಮಾಡಿಸ್ಕೋತಿಲ್ಲ, ಹೇಗೂ ಇರಲಿಲ್ಲ. ಮನೆ ಬಾಗಿಲುಗಳಿಗೆ ಪ್ರತಿದಿನ ಎಲ್ಲ ಮನೆ ಬಾಗಿಲುಗಳಿಗೆ ಹೋಗ್ತಿದ್ದು ಅವರು ಅದಕ್ಕೆ ಎಲ್ಲ ಊಟ ಎಲ್ಲ ಕೊಡ್ತಿದ್ರು. ಸೊ ಆ ಥರ ಇದ್ದಿದ್ದು ಬಸವಣ್ಣ. ಸೊ ಒಂದು ಆಲ್ಮೋಸ್ಟ್ 6 years ಅನ್ಕೋತೀನಿ ಅದು ತೀರೋಯ್ತು. ಕೊಂಡದಲ್ಲಿ ಸೊ ಎಲ್ಲರೂ ಕೊಂಡ ತುಳಿಯಲ್ಲ ಅಂದ್ಕೊಂಡವರೆಲ್ಲ. ಸೊ ತುಳಿಬೋದೇನೋ, ಬಟ್ ಇಲ್ಲಿ ಯಾರು ತುಳಿಯಲ್ಲ. ದೇವಸ್ಥಾನದ ಸ್ವಾಮೀಜಿ ಮಾತ್ರ ತುಳಿಯೋದು. ಸೊ ಅವ್ರು ಮಾತ್ರ ಕೊಂಡ ತುಳಿತಾರೆ. ಸೊ ಫ್ರೆಂಡ್ಸ್, ಏನಂದರೆ ಬೆಳಗ್ಗೆ ಎಲ್ಲ ಹಬ್ಬ ಅಂದರೆ ಕೊಂಡ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದು, ಮಲಗಿ ಎದ್ದಿದ್ದು. ಬಿಕಾಸ್ ರಾತ್ರಿ ಅಲ್ಲಿ ಹೋಗಿ ನೋಡಿಕೊಂಡು ಬಂದು ಮಲಗೋಷ್ಟು 1:30 ಮತ್ತು 4 ಗಂಟೆಗೆ ಎದ್ದು
ಅದಕ್ಕೆ ಅಂತಲೇ ಅಂದ್ಬಿಟ್ಟು. ಸೊ ಈಗ ಟೈಮ್ 11 ಗಂಟೆ. ಮನೇಲಿ ಅಂದರೆ ತುಂಬ ವರ್ಷ, ಈ ಹಬ್ಬನ 22 ವರ್ಷ ಆದಮೇಲೆ ಮಾಡಿರೋದ್ರಿಂದ ಸೊ ಮನೆಯಲ್ಲಿ ಎಲ್ರಿಗೂ ಊಟಕ್ಕೆ ಕರೆದಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡ್ತಿದ್ದಾರೆ, ಅಲ್ಲಿ ತೋರಿಸ್ತೀನಿ ಇವಾಗ. ಇದಾದಮೇಲೆ ನಾನು ಮತ್ತೆ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಸದ್ಯಕ್ಕೆ. ಬಟ್ ಹಬ್ಬ ಮಾತ್ರ ತುಂಬಾ ಚೆನ್ನಾಗಿತ್ತು ಗೊತ್ತಾ. ಎಷ್ಟು ಇದಾಗಿತ್ತು ಅಂದರೆ ನಾನು ಆಲ್ಮೋಸ್ಟ್ ಒಂದು 8 ಇಯರ್ಸ್ ಇದ್ದಾಗ ಮಾಡಿದ್ದು ಹಬ್ಬ. ಆ್ಯಂಡ್ ಅದಾಗಿ 22 ವರ್ಷ ಆದಮೇಲೆ ಇವಾಗ ಹಬ್ಬ ಮಾಡ್ತಿರೋದು. ಸೊ ಆ ರೀತಿ ಚೆನ್ನಾಗಿತ್ತು. ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿ ಟೌನೆಲ್ಲ ಬಂದಿರಲಿಲ್ಲ, ಇಲ್ಲಿ ಇನ್ನು ಕೆಳಗಡೆ ಬಸವಣ್ಣನ ಕರ್ಕೊಳ್ಳೋ ಹತ್ರ. ಸೊ ಅಲ್ಲಿಂದ ಫಸ್ಟ್ ಟೈಮ್ ಅಲ್ಲಿಗೆ ಬಂದಿದ್ದು. ಅಂದರೆ ನಾನು ಹುಟ್ಟಿದಾಗಿಂದ 2ನೇ ಸತಿನೇ ಅಂತಾನೆ ಅನ್ಬೋದು. ಫಸ್ಟ್ ಟೈಮ್ ಚಿಕ್ಕವಳಾಗಿದೆ, ಈ ಸತಿ ಗೊತ್ತಾಯಿತು ಅಷ್ಟೇ. ನೆಕ್ಸ್ಟ್ ಗೊತ್ತಿಲ್ಲ ಯಾವಾಗ ಮತ್ತೆ ಅಂತ. ಬಟ್ ಎಸ್, ಸದ್ಯಕ್ಕೆ ಈಗ ಹೋಗಿ ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಕೊಬರೋಣ. ಹಾಯ್, ವಾಟ್ ಈಸ್ ದಟ್? ಹಾಯ್ ಮಾಡು. ಹಾಯ್ ಬೇಬಿ ಅನ್ಬಲ್ಲ, ಬರೀ ಹಾಯ್ ಅನ್ನು. ಹಾಯ್ ಬೇಬ್, ಏನು ಮಾಡ್ತಿದ್ಯಾ? ನರ್ಸಿನಿ ಏನು ಮಾಡ್ತೀಯಮ್ಮ? ನೋಡೋದು ಅಲ್ಲೋಗಿ ಏನಾದರೂ ಅದೇನೋ ಮಶ್ರೂಮ್ ಬಿರಿಯಾನಿ ಮಾಡೋರಂತೆ, ಇವಳು ಕರ್ಕೊಂಡೋಗಿ ಒಂಚೂರು ತಿನ್ಸ್ಬಿಡಪ್ಪ. ತಾನು ಲೋಟ ಕೊಡಿ. ಇದು ಹಬ್ಬದ ಲಾಸ್ಟ್. ಇದು ಮನೆ ಬಾಗ್ಲ ಹತ್ರ ಬಂದು ಸೊ ಪೂಜೆ ಮಾಡಿಸ್ಕೊಂಡು ಹೋಗೋದು ದೇವ್ರಿಗೆ ಅಂತ. ಸೊ ಇಲ್ಲಿ ನಮ್ಮ ಮನೆ ಬಾಗ್ಲ ಹತ್ರ ಬಂದಿದ್ರು ಆ್ಯಂಡ್ ತೋಟದಲ್ಲಿ ಇರೋದ್ರಿಂದ ಸೊ ಇಲ್ಲಿ ಕರ್ಕೊಂಡು ಬಂದಿದ್ರು. ಆ್ಯಂಡ್ ಇಲ್ಲೆಲ್ಲ ಪೂಜೆ ಮಾಡಿ ನಾವು ಲೈಕ್ ಹಬ್ಬನ ಎಂಡ್ ಮಾಡೋದು. ಸೊ ಅದು ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮೈ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.